ಡಬಲ್ ಸುನಿಲ್ ಅಂತ KRDಯಲ್ಲೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಆಮೇಲೆ ಇಲ್ಲಿ ಭಾರತಿ ಅಂತ AW ನಮ್ಮ ಸೆಕ್ಷನ್ ಅಂದರೆ ಜಗಳೂರು ತಾಲೂಕಿಗೆ. ಹೌದಾ? ಏನಾಗಿದೆ ಅಂದರೆ ಮೊದಲು ಇವರು ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ 2 ಕೋಟಿ. ಹೌದಾ? ಯಾರು? ನಮ್ಮ KRDಯಲ್ಲಿ. ಹೌದಾ? ಅದು ಎಸ್ಟಿಮೇಟ್ ಮಾಡಿಕೊಟ್ಟಾಗ 2 ಕಡೆ ಡ್ರೈನ್ ಮಾಡಿ ಆಮೇಲೆ ರಸ್ತೆ ಮಾಡಬೇಕಾಗಿತ್ತು. 2 ಕೋಟಿ ಮಾಡಿಕೊಡ್ತಾರೆ. ಅದನ್ನ ಅಂದ್ಕೊಟ್ಟನ್ನ ಅವ್ರು ಅಷ್ಟೊತ್ತು ಮಾಡ್ಕೊಳ್ಳಿಲ್ಲ. ಎಲ್ಲೇ ಇಲ್ಲಿ ಅವ್ರೇನು ಸರ್ ಸಾಹೇಬ್ ಅಂದರೆ ಶಾಸಕರೇ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಶಾಸಕರು ಅದನ್ನ ಓವರ್ಲುಕ್ ಮಾಡಿ ಬೆಂಗಳೂರು BBMP 4 ಇದಾವಂತೆ. 1 to 4 ಡಿವಿಷನ್ 4 ಡಿವಿಷನ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಮಾಡಿ ನಾನು ಪ್ರಶ್ನೆ ಕೇಳೋದೇನು ಅಂತ ಈ ಶಾಸಕರಿಗೆ, ಈಗ ನಮ್ಮಲ್ಲೇ ಇತ್ತು ಅವ್ರು KRDಯಲ್ಲಿ ಅದು ಕರ್ನಾಟಕ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಏಜೆನ್ಸಿ, ಅವರಿಗೆ ಕೊಡ್ಬೋದಾಗಿತ್ತು. ಅವ್ರಿಗೆ ಕೊಡಲಿಲ್ಲ. ಹೌದು, ಅವರು ನಾವು ಸಮರ್ಥಿದ್ದೀವಿ ಅಂತ ಕೊಟ್ಟಿಲ್ಲ. ನಾವು ಅವ್ರ ಸಮರ್ಥ ಇಲ್ವೋ ಅಥವಾ ಅವ್ರು ಬೇರೆ ಏನು ಉದ್ದೇಶ ಇದೆ ಗೊತ್ತಿಲ್ಲ. ಅದು ಹಂಗೆ ಆಗಬಾರ್ದಲ್ಲ ಅಂತ ಅಷ್ಟೇ. ಈಗ ಏನು ಎಸ್ಟಿಮೇಟ್ ಏನು ಮಾಡಿದ್ರು, ಫಸ್ಟ್ ಎಸ್ಟಿಮೇಟು ನಮ್ಮ KRDಯಲ್ಲಿ ಅವರು ಇದು ದಾವಣಗೆರೆಯವರು 2 ಡ್ರೈನ್ ಮಾಡಿ ರಸ್ತೆ ಮಾಡ್ಬೇಕಂತ ಕೊಟ್ಟಿದ್ದವರು. ಅವರು ಆ ರೀತಿ ಮಾಡಿದ್ದ ಬರೀ ಅಗಲೀಕರಣ ಏನು CC ರಸ್ತೆಯನ್ನು ಮಾಡಿದ್ದಾರೆ. ಅದು ಸರಿಯಾದ ಮಾಡಲು ಗುಣಮಟ್ಟ ಇಲ್ಲ. ಅದು ಅವ್ರು ಯಾರು ಇಲ್ಲಿ ಮಾಡ್ತಕ್ಕಂಥವ್ರು ಅವ್ರು ಯಾರು ಏಜೆನ್ಸಿ ಇಲ್ಲ. ಏನು ಬೆಂಗಳೂರಲ್ಲಿ ಇದೆಯಲ್ಲ KRDಯಲ್ಲಿ 4 ಡಿವಿಷನ್ ಇದಾವಂತೆ. ಅದರಲ್ಲಿ 4ನೇ ಡಿವಿಷನ್ಗೆ ಕೊಟ್ಟವ್ರಿಗೆ ಯಾರು ಇಲ್ಲಿರ್ತಕ್ಕಂಥ ಶಾಸಕರು. ಅವ್ರಿಗೆ ಏನೂ ಗೊತ್ತಿಲ್ಲ, ಯಾವ ಒಳಗೆ ಏನು ಮಾತಾಡ್ಕೊಂಡಾರೋ ಅದು ಗೊತ್ತಿಲ್ಲ ನಮಗೆ. ಅದು ನಮ್ಮದೇನು ಉದ್ದೇಶ ಏನು ಗೊತ್ತಿಲ್ಲ. ಗುಣಮಟ್ಟದ ಕಾಮಗಾರಿ ಆಗಲಿ ಏನು ಇಲ್ಲಿ ಆಗಿರ್ತಕ್ಕಂಥ KRDಯಲ್ಲಿ ಅವ್ರು ಏನು ಕೊಟ್ಟಿದ್ರು ಹಿಂದೆ 2 ಕಡೆ ಡ್ರೈನ್ ಮಾಡಿ ಅಗಲೀಕರಣ CC ರಸ್ತೆಯನ್ನು ಮಾಡ್ತಕ್ಕಂಥದ್ದು 2 ಕೋಟಿಯಲ್ಲಿ. ಅದು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅನುದಾನ, ಏನು ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನವನ್ನು ಅವ್ರು ಹಾಕಿದ್ದಾರೆ, ಅದರೊಳಗೆ ಹಾಕಿದ್ದಾರೆ. ಹೌದಾ? ಅದು ಅವ್ರದ್ದು ಈ ಅಲ್ಪಸಂಖ್ಯಾತ ಇಲಾಖೆ ಗಮನಕ್ಕೂ ಇಲ್ಲ. ನಮ್ಮ ದಾವಣಗೆರೆ KRDಯಲ್ಲಿ ಗಮನಕ್ಕೂ ಇದ್ದಂಗೆ ದಾವಣಗೆರೆ ಬೆಂಗಳೂರಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಏನು ಔಚಿತ್ಯ ಅಂತ ನಮ್ಮದು ಪ್ರಶ್ನೆ ಶಾಸಕರು. ಇನ್ನೇನು ನಮ್ಮೇನು ಮಾಡೋದಕ್ಕೆ ಅಂತ ಡ್ರೈನ್ ಮಾಡಿ ಮಾಡೋದಕ್ಕೆ ಅಂತ ಏನು ಕಾರಣ ಏನಲ್ಲ, ಇವರೇನು ಸಮರ್ಥ ಇಲ್ಲ ಅಂತನಾ? ಇರ್ತಕ್ಕಂಥ ಇಂಜಿನಿಯರ್ ಮೇಲೆ ನಂಬಿಕೆ ಇಲ್ವೋ ಅಥವಾ ಬೇರೆ ಯಾವುದೋ ನಮಗೆ ಗೊತ್ತಿಲ್ಲ. ಅದು ಇದು ನಮ್ಮ ಪ್ರಶ್ನೆ ಇದೆ ಶಾಸಕರಿಗೆ. ಇಲ್ಲ ಸ್ಥಳೀಯ ಕೊಟ್ಟು ಮಾಡಿ ಅಂತ. ಹೌದಲ್ಲ? ಡ್ರೈನ್ ಮಾಡೋದು ಎಷ್ಟು ಈಗ ಮಾಡಿದ್ರು ನೀರೆಲ್ಲ ಹೋಗ್ಬೇಕು. ಇದು ತಾಂತ್ರಿಕವಾಗಿ ಸರಿ ಇದೆಯಾ ಅಂತ ಕೇಳೋದು. ಹೌದಾ? 2 ಡ್ರೈನ್ ಮಾಡ್ಕೊಂಡು CC ರಸ್ತೆ ಮಾಡಿದರೆ ಆ ಎಲ್ಲ ಮನೆಗಳು ನೀರು ಈಗೇನು ರೋಡಿಗೆ ಬಿಡ್ಬೇಕು. ನೀರು ಡ್ರೈನೇಜ್ ಎಲ್ಲಿ ಬಿಟ್ಟು ನೀವು ನೋಡಿ. ಈಗ ಮನೆಗಳೆಲ್ಲ ಇದಾವಲ್ಲಿ, ಬಾತ್ರೂಮ್ ಇದ್ದಾವೆ, ಎಲ್ಲ ಇದ್ದಾವೆ. ಆ ಮನೆಗಳು ನೀರು ಎಲ್ಲಿ ಹೋಗ್ಬೇಕು ಮತ್ತು ರಸ್ತೆಗೆ ಬರ್ಬೋದು. ಬರುತ್ತೆ ಇಲ್ಲ ಡ್ರೈನ್ ಇದೆ ಅಂತ ಕೇಳ್ಬಿಟ್ಟು ಯಾಕೆ ಮಾಡ್ತೀವಿ? ಈಗ ಆಯಿತು, ಏನು ಡ್ರೈನ್ ಮಾಡಿಬಿಟ್ರೆ ಎಲ್ಲ ಗೊತ್ತಾಗೋದು. ಅದು ಈಗ ಒಂದು ರಸ್ತೆ ಅಗಲೀಕರಣ ಮಾಡ್ಬೇಕಂದ್ರೆ ಈ ಸಿಟಿಯ ಒಳಗೆ ಒಂದು ಇತಿಮಿತಿಯೆಲ್ಲ ಮಾಡ್ಬೇಕಾಗುತ್ತೆ ಎಲ್ಲರೂ. ಹೌದಾ? ಈ ಮನೆ ಕಟ್ಟಿಬಿಟ್ರೆ ಕೆಡಬೇಕಾಗಲ್ಲ. ಏನೋ ಒಂದು ಮಾರ್ಜಿನ್ ಕೊಟ್ಕೊಂಡು ಡ್ರೈನ್ ಮಾಡಿಬಿಡಿ. ಡ್ರೈನ್ ಮಾಡ್ತಕ್ಕಂಥದ್ದಕ್ಕೆ ನೀವು ಡ್ರೈನ್ ಮಾಡಿ ಕೊಟ್ಟದ್ದು ಎಸ್ಟಿಮೇಷನ್ ಯಾಕೆ ಅಂತ ಅದು ನಮ್ಮ ಪ್ರಶ್ನೆ. ಹೌದಾ? ಅವರೇ ಹೇಳಿದ್ರು ನಮಗೆ KRDಯಲ್ಲಿ ಅವ್ರು ಇಂಜಿನಿಯರ್ ಇದ್ದಾರೆ. ಇಲ್ಲೇ ಭಾರತಿ ಅಂತ ಒಬ್ಬರು AW ಇದ್ದಾರೆ, ಸುನಿಲ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಅವ್ರ ಹತ್ರ ಮಾತಾಡಿದ್ದೀನಿ ನಾನು. ಅವ್ರು ಮಾಹಿತಿ ನನಗೆ ಕೊಟ್ಟಿದ್ದಾರೆ. ಇಲ್ಲಿದೆ ನಮ್ಮದು ಯಾವುದೇ ಕಾಮಗಾರಿಗಳನ್ನು ಇಲ್ಲವರೆಗೂ 2 ವರ್ಷ ಆಗಿನ ಶಾಸಕರಾಗಿ ಒಂದು ಕಾಮಗಾರಿಯನ್ನು KRDಯಲ್ಲಿ ಸಂಸ್ಥೆ ಕೊಟ್ಟಿಲ್ಲ ಅಂತ ಅವರೇ ಹೇಳಿದ್ರು. ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳಬೇಕಾಗ್ತದೆ. ಏನು ಇವರು ಅಸಮ್ಮತಿದ್ರು ಅಥವಾ ಸರಿ ಇಲ್ವೋ ಅಥವಾ ನೀವು ಕೊಟ್ಟಿದ್ದ ಏಜೆನ್ಸಿನೇ ಸರಿ ಇಲ್ವೋ? ಅದು ಬೆಂಗಳೂರಲ್ಲಿ ಇದರಿಂದ ಏನೋ ಇರುತ್ತೆ ಅಂತ ನಮಗೆ ಅನುಮಾನ ಪ್ರಾರಂಭ ಆಗಿದೆ. ಇದು ಆಗಬಾರ್ದು ಅಂತ ಅಷ್ಟೇ. ಕೆಲಸ ಮಾಡಲಿ, ಕೆಲಸ ಮಾಡೋದು ನಮ್ದು ಯಾವುದೇ ಅಭ್ಯಂತರ ಅಂತ ಮೊದಲೇ ಹೇಳಿದ್ವಿ. ನಾವು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ನಮ್ದು ಯಾವತ್ತಿಗೂ ನಾವು ಕೇಳಲ್ಲ. ಅಭಿವೃದ್ಧಿನ ಆದ ರೀತಿಯಲ್ಲೇ ಮಾಡಿ, ಕ್ಲೀನಾಗೆ ಮಾಡಿ, ಏನಿದೆ ಎಸ್ಟಿಮೇಷನ್ ಇದೆ ಅಷ್ಟು ಪ್ರಕಾರ ಮಾಡಿ. ಇದು ನಮ್ಮ ಮೂಲ ಪ್ರಶ್ನೆ. ಇದು ಆಧಾರ ಇದೆ ಪಟ್ಟಣ ಪಂಚಾಯತಿಗೆ. ಹೌದಾ? ಇದು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಒಂದು ಅನುದಾನ. ಇದು ಸಮರ್ಪಕವಾಗಿ ಬಳಸ್ಕೋಬೇಕಾಗಿತ್ತು, ಇದಿಲ್ಲ. ಅದಕ್ಕೆ ಶಾಸಕರಿಗೆ ಕೇಳೋದಿಷ್ಟೇ, ಈ ಸ್ಥಳೀಯ ಸಮಸ್ಯೆಗಳನ್ನ ನೀವು ಏನು ದೂರ ಮಾಡಿ, ಅಂದರೆ ಅವರಿಗೆ ಆಲಸ್ಯ ಮಾಡಿ ಇದು ಮಾಡಿ ನೀವು ಇದು ಮಾಡಿದ್ದೀರಿ. ಅದು ನಿಮ್ಮ ಅದರ
ಪರಿಸ್ಥಿತಿ ಅಂತ ಕೇಳ್ತೀವಿ, ಆಗಬಾರ್ದು ಅಂತ. ಇದು ನಮ್ಮ ಪ್ರಶ್ನೆ. ನಾನು ನೋಡಿದೆ, ನನಗೆ ಗೊತ್ತಿರಲಿಲ್ಲ. ಪೇಪರ್ ಪಂಚಾಯತಿ ಮುಖ್ಯಾಧಿಕಾರಿಗಳು ಇದನ್ನು ಶಾಮೀಲಾಗಿದೆ. ಯಾರ ಜೊತೆಗೆ? ಶಾಸಕರ ಜೊತೆಗೆ ಶಾಮೀಲಾಗಿ BBMP 4 ನಿಧಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಪಾರದರ್ಶಕವಾಗಿ ಇದೆ. ಎಲ್ಲ ಪಾರದರ್ಶಕವಾಗಿ ಇಲ್ಲ. ಇದು ಕೆಲಸ ಕಾಮಗಾರಿ ಹಿಂಗೆಲ್ಲ ಮಾಡಿದ್ರು. ಏನಕ್ಕೆ ಬಂತಿದ್ದು? ಅದು ಯಾವ ಉದ್ದೇಶಕ್ಕೆ ಮಾಡಿದ್ರಿ ನೀವು? ಏನು ಮಾಡ್ತೀವಿ ಬೆಂಗಳೂರು ಓಡಾಡ್ಕೊಂಡು ಯಾಕೆ ಲೋಕಗಳು